ಮಾತಾಡಪ್ಪಿ. ಅದೇ ಇದು ಗಾಯ ಆಗಿ 1.5 ವರ್ಷ ಹತ್ರ ಆಯಿತು. ಫಸ್ಟು ಒಂದು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೋ, ಅಲ್ಲಿ ಏನೂ ವಾಸಿ ಆಗಲಿಲ್ಲ. ಮತ್ತು ಬೇರೆ ಯಾರೋ ಸರ್ಜರಿ ಮಾಡಿಸ್ಬಿಡಿ ಅಂತ ಹೇಳಿದಾಗ ಅಲ್ಲೋಗ್ತು ಕೇಳ್ದೋ. ಅಲ್ಲಿ ಅವ್ರು ಸರ್ಜರಿ ಮಾಡಿಬಿಡೋಣ ಅಂತೆಲ್ಲ 1-2 ತಿಂಗಳು ಡ್ರೆಸ್ಸಿಂಗ್ ಮಾಡಿ ಹಂಗಂದ್ರು. ಆವಾಗಲೂ ವಾಸಿ ಆಗಲಿಲ್ಲ. ಆಮೇಲೆ ಮತ್ತೆ ಯಾರೋ ಗೊತ್ತಿರೋರೊಬ್ಬರು ನಾಟಿ ಔಷಧಿನ ಟ್ರೈ ಮಾಡಿ ಅಂದರು. ಆಗ ಗೊತ್ತಿರೋರು ಯಾರೋ ಕೊಬ್ಬರಿ ಎಣ್ಣೆ ಅವಿವೆಲ್ಲ ಹಾಕಿ ಕೊಡ್ತಾಯಿದ್ರು, ಅದಕ್ಕೂ ವಾಸಿ ಆಗಲಿಲ್ಲ. ಇನ್ನೂ ಸ್ವಲ್ಪ ಜಾಸ್ತಿನೇ ಆಯಿತು. ಅಲ್ಲೂ ವಾಸಿ ಆಗದಿರೋದಕ್ಕೆ ಇನ್ನೊಬ್ಬರು ನಾನೇ ಮಾಡ್ಕೊಡ್ತೀನಿ ಅಂತ ಅಲ್ಲಿ ತೋರಿಸಿದ್ಮೇಲೆ ಅಲ್ಲೂ ಗಾಯ ಹಿಂದೆ ಹೋಗೋದು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇದ್ರೂ ವಾಸಿ ಆಗಲಿಲ್ಲ. ಆಮೇಲೆ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಸಿದ್ಧ ವೈದ್ಯದಲ್ಲಿ ಬಂದಾದ್ಮೇಲೆ ಏನು ಅನಿಸ್ತಾ ಇದೆ? 5ನೇ ಡ್ರೆಸ್ಸಿಂಗ್ ಇದು 5ನೇ ಡ್ರೆಸ್ಸಿಂಗು ಈ ಥರ ಇದೆ. ಇವಾಗ ಒಣಗ್ತಾ ಇದೆ. ಏನೇನು ಅನ್ತಾ ಇದೆ ಮುಂಚೆಗೆ ಈಗ ಡಿಫ್ರೆನ್ಸ್? ಅದೇ ಔಷಧಿ ಹಾಕಿದಾಗ ಫಸ್ಟು ಹಿಂಗೆ ಅಂದರೆ ಮುಟ್ಟಿದ್ರೆ ಎಲ್ಲ ಗೊತ್ತಾಗೋದು, ಆದರೆ ಉರಿ ನೋವು ಆ ಥರ ಏನು ಅನಿಸ್ತಾ ಇಲ್ಲ. ಇವಾಗಿದ್ದ ಔಷಧಿ ಹಾಕಿದ್ಮೇಲೆ ಉರಿ ಆಗೋದು ಮತ್ತು ನೋವು ಬರೋದು ಈ ಥರ ಗೊತ್ತಾಗುತ್ತೆ. ಫಸ್ಟು ನೋವು ಅನಿಸ್ತಾ ಇರಲಿಲ್ಲ, ಮುಟ್ಟಿದ್ರೆ ಸ್ಪರ್ಶ ಗೊತ್ತಾಗೋದು. ಸ್ಪರ್ಶ ಅನಿಸ್ತಿರ್ಲಿಲ್ಲ. ಫಸ್ಟು ಸ್ಪರ್ಶ ಗೊತ್ತಾಗೋದು, ಅಂದರೆ ನೋವು ಏನು ಕಾಣಿಸ್ತಾ ಇರಲಿಲ್ಲ. ಈಗ ಇಲ್ಲಿ ಪರವಾಗಿಲ್ಲ ಬಂದಮೇಲೆ. ಪರವಾಗಿಲ್ವಾ? ಸಿದ್ಧ ವಿದ್ಯೆ ಓಕೆನಪ್ಪ? ಹಾಂ ಸರ್, ಓಕೆ. ಹಾಂ.